ಪ್ರತಿನಿತ್ಯ ಇಷ್ಟು ಮಾಡಿಬಿಟ್ರೆ ನಿಮ್ಮದು ಗೊಬ್ಬರ 1 ಟ್ರ್ಯಾಕ್ಟರ್ ಗೊಬ್ಬರ 3 ಟ್ರ್ಯಾಕ್ಟರ್ ವ್ಯಾಲ್ಯೂ ಆಗ್ತದೆ. ಒಟ್ಟು ಟೋಟಲಿ 9.5 ಲಕ್ಷ ಹುಳ ಅದಾವು. ನಾವು ಸಂಶೋಧನೆ ಮಾಡಿದ್ದು ಬರೀ 4 ಲಕ್ಷ. ಈ ಸಗಣಿ ನಿಮ್ಮ ಹೊಲಕ್ಕೆ ಹಾಕಿದಾಗ ಇವತ್ತು ನಾಳೆ ಇವನು 1 ತಿಂಗಳು ಕಾಣತಿ, ಮುಂದೆ ಒಂದು 6 ತಿಂಗಳಾದಾಗ ಸಗಣಿ ಹುಡುಕಕ್ಕೆ ಹೋಗೋದು ಸಿಗ್ತೈತೆ ರೀ. ಅಂದ್ರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದು ಹುಳ ತಿಂದು ಫೀಡ್ ಮಾಡಿದಾಗನ ನಿಮ್ಗೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇದು ಹೆಂಗೆ ಇದ್ದಾಗ ಏನೂ ಕೆಲಸ ಮಾಡಿ ಅಂದಾಜು ಒಂದು 10 ಕೆಜಿ ಸಗಣಿಗೆ ರೀ ಒಂದು 2 ಕೆಜಿ ಮಣ್ಣು, ಇದು ಗೋಮೂತ್ರ ಒಂದು ಸೆಕೆಂಡ್ ಇಲ್ಲಿ ಹಸಿ ಸಗಣಿ ಹಾಕ್ಬೇಕು ರೀ. 10 ಕೆಜಿ ಹಸಿ ಸಗಣಿಗೆ 2 ಕೆಜಿ ಮಣ್ಣು, ಗೋಮೂತ್ರ ನೀರನ್ನು ಇಷ್ಟ ಹಾಕಂತ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂತಂದ್ರೆ ನಿಮ್ಮ ಹಸುವಿನ ಸಗಣಿ ಒಂದ್ಸಲ ಗಟ್ಟಿ ಆಗ್ತೈತಿ, ಒಂದ್ಸಲ ಅಳಕ್ ಆಗ್ತೈತಿ. ನಿಮ್ಗೆ ಅದು ಒಂದು ಇದು ರಾಗಿ ಮುದ್ದೆ ಥರ ಆಗ್ಬೇಕು, ಆ ಥರ ಕಲಿಸ್ಬೇಕು. ನಿಮ್ಗೆ ಎಷ್ಟು ಗೋಮೂತ್ರ ಎಷ್ಟು ನೀರು ಬೇಕಾದ್ರೆ ಹಾಕ್ಕೋಬೋದು. ಇದು ಇಂಪಾರ್ಟೆಂಟ್ ಇರೋದು ಇದು ವಿಷಯ ರೀ, ಇಷ್ಟೇ ರೀ. ಇದೈತಲ್ರಿ ಒಣಗಿದ್ರೆ ಹಿಂಗೆ ಆಗ್ಬಿಡ್ತಿ, ಡಿವೈಡ್ ಆಗಿಬಿಡ್ತಿ. ಬಟ್ ಇದೆಲ್ಲ ಮಿಕ್ಸ್ ಆತಂತಂದ್ರೆ ಒಂದು ಸ್ಟ್ರಕ್ಚರ್ ರೆಡಿ ಆಕತಿ. ಈ ಸ್ಟ್ರಕ್ಚರ್ ರೆಡಿ ಆತಂತಂದ್ರೆ ಇದ್ರ ಮ್ಯಾಗ ಈ ಥರ ಕವರ್ ಆಕತಿ. ಕವರ್ ಆತಂತಂದ್ರೆ 10 ತಿಂಗಳ ಮೊಯ್ಸ್ಚರ್ ಇರುತ್ತೆ, ಒಳ್ಳೆ ವಾಸನೆ ಇರುತ್ತೆ. ಅವಾಗ ಸಾಕಷ್ಟು ಈ ಹುಳುಗಳು ಬಂದು ತಿಂದಾಗ ಅದಕ್ಕೆ ಬೇಕಾದಂಥ ಪೋಷಕಾಂಶ ಇಮಿಡಿಯೇಟ್ ಸಿಗ್ತಾವೆ. ಇಲ್ಲಾಂದ್ರೆ ಇದನ್ನ ಮಾಡಲಿಲ್ಲ ಅಂತಂದ್ರೆ ಈ ಗೊಬ್ಬರ 2 ವರ್ಷ ಬೇಕು ಹತ್ಬೇಕಂತ. ಇಲ್ಲ ಸರ್, ಗೋಮೂತ್ರ ಪ್ರಮಾಣ ಹೇಳಂಗಿಲ್ಲ ರೀ. ಯಾಕಂದ್ರೆ ಒಂದ್ಸರಿ ಗಟ್ಟಿ ಆಗ್ತೈತಿ, ಒಂದ್ಸರಿ ಅಳಕ್ಕೆ ಆಗ್ತೈತಿಲ್ಲ. ಅವಾಗ ನಾ ಇಷ್ಟ ಲೀಟ್ರ್ ಹಾಕಂತಂದ್ರೆ ನಿಮ್ಗೆ ಅವಾಗ ಸಮಸ್ಯೆ ಆಕತಿ. ಈ ಥರ ಉಂಡೆ ಹಾಕ್ಬೇಕ್ರಿ. ಬೆಲ್ಲ ಹಿಟ್ಟೆ ನಿಮ್ಗೆ ಇಷ್ಟ ಆಯ್ತು ಹಾಕ್ಕೋಬೋದ್ರಿ. ಒಂದು 1/4 ಕೆಜಿ ರೀ, ಒಂದು 30 ಕೆಜಿ 1/4 ಕೆಜಿ. ಈಗ ನೋಡ್ರಿ ಇದ್ರಾಗ ಹುಳ ಹುಟ್ಟಾವ, ಯಾರ್ಯಾರು ಕಂಡುವನ ನೋಡಿದ್ರಿ ಅದಾವಿಲ್ರಿ. ಇವು ಯಾವ ಹುಳ ಏನೇನು ಮಾಡ್ತಾವ ನಮ್ಗೆ ಇನ್ನೂ ಸಂಶೋಧನೆ ಒಳಗದೇವು. ಬಟ್ ಇದೆಲ್ಲ ರಿಸರ್ಚ್ ಆಗ್ಬೇಕೈತಿ. ಇನ್ನು ಇಲ್ಲಿ ಹುಳ ಹುಟ್ಟಿಬಿಟ್ಟಾಗ ಆಲ್ರೆಡಿ. ಇದು ಹುಳ ಹುಟ್ಟು ಮಾಡುವಾಗ ಆ ಥರ ಪ್ರೊಸೆಸ್ನಾಗ ಇಟ್ಕೊಂಡಾಗ ಈ ಹುಳ ಹುಟ್ಟಂಗಿಲ್ಲ. ಈ ಥರ ಮಾಡೋ ಹುಳ ಹುಟ್ಟಿದ್ವು ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾವ. ಇಲ್ಲ ಸರ್, ಇಲ್ಲ ಸರ್, ಗೋಮೂತ್ರ ಹಾಕಿದ್ರೆ ನಿಮಗೆ ಯೂರಿಯಾ ಒಳ್ಳೆ ಪ್ರಶ್ನೆ ಹೇಳಿದಾರ. ಗೋಮೂತ್ರ ಹಾಕಿದ್ರ ಯಾರು ಮಾತಾಡೋರಿದ್ರೆ ದಯವಿಟ್ಟು ದೂರ ಮಾತಾಡ್ರಿ. ಇಲ್ಲಿ ಒಬ್ಬರು ಪ್ರಶ್ನೆ ಕೇಳ್ಯಾರಂದ್ರೆ ಅವ್ರು ಆನ್ಸರ್ ಮಾಡ್ತಾರ, ಕೇಳಿ ಅಷ್ಟೇ. ಶ್ರೀಪಾದ್ ಸಾಹೇಬ್ರು ಕೇಳಿದ್ರು, ಗೋಮೂತ್ರ ಹಾಕಿದ್ರೆ ನೀರು ಹಾಕಿದ್ರೆ ಗೋಮೂತ್ರ ಹಾಕಿದ್ರೆ ನಿಮ್ಗೆ ಯೂರಿಯಾ ಪ್ರಮಾಣ, ಯೂರಿನಾಗ ಯೂರಿಯಾ ಜಾಸ್ತಿ ಇರ್ತೈತಿ. ಅದು ಇದಕ್ಕೆ ಅಂಟ್ಕೊಂಡು ಅದು ಯೂರಿಯಾ ಪ್ರಮಾಣ ಜಾಸ್ತಿ ಸಿಗ್ತೈತಿ. ನೀರು ಹಾಕಿದ್ರೆ ಕಡಿಮೆ ಸಿಗ್ತೈತಿ. ಬಟ್ ಆ ಗೋಮೂತ್ರ ಇಲ್ಲಪ್ಪ ಅಂತಂದ್ರೆ ಅನಿವಾರ್ಯ ಪ್ರಸಂಗ ನೀರು ಹಾಕ್ಬೋದು. ಏನ್ರಿ? ಬಟ್ ನಾನು ಅದನ್ನೇನು ಹಾಕಿ ಪ್ರಯೋಗ ಮಾಡಿಲ್ಲ. ಬಟ್ ವಿಷಯ ಇಷ್ಟ ರೀ, ನಾವು ಯಾವುದನ್ನು ಇನ್ನೊಂದು ಕಡೆ ಹೋಗಿ ತರಬಾರ್ದು ಅಂತೇಳಿ ಈ ಥರ ಮಾಡಿವಿ. ನೀವು ಹಾಕಿ ಅದನ್ನು ಮಾಡಿಕೊಂಡು ಚೆನ್ನಾಗಿ ಬಂದ್ರೆ ಮಾಡ್ಬೋದು. ನಾ ಯಾವುದೂ ಕೆಟ್ಟಂತಲ್ಲ ಹೇಳಂಗಿಲ್ಲ. ನೆಕ್ಸ್ಟ್ ಹಾಂ ರೀ, ಹಾಂ ಸರ್. ಬೆಲ್ಲ ಇಲ್ಲ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡಲ್ಲ. ನಾವು ಸ್ಟಾರ್ಟಿಂಗ್ ಅಲ್ಲಿ ಬೇಕಾದ್ರೆ ಹಂಗೆ ಮಾಡಿದ್ವಿ. ಬೆಲ್ಲ ಇಲ್ಲ ನಾಳೆ ಮಾಡೋಣ, ಬೆಲ್ಲ ಇರಲಿ ಇರದೇ ಇರಲಿ ಮಾಡ್ಬೋದಲ್ಲ. ಈಗ ನೀರು ಜರ್ ಕರ್ತಾ ಇದನ್ನ ಕಟ್ಟಿ ಸ್ವಲ್ಪ ಕಲ್ಲು ಮನಸ್ಸು ಮಾಡಿ ಒಂದು 3 ತಿಂಗಳು ಮಾಡಿದ್ರೆ ಅದೇ ನಿಮ್ಮನ್ನು ಕರೆದು ಹೇಳ್ತೈತಿ, ನಾನು ಮಾಡೇ ಹೋಗ್ತೀನಿ ಅಂತೇಳಿ. ನಿಮ್ಮ ತಿಪ್ಪಿಗೆ ಹೋಗಿ ಅಷ್ಟು ಹಾಕ್ಯಾರಲ್ಲ, ಹೀಟ್ ಇರ್ತೈತಿ. ಆ ಹೀಟ್ ಇದ್ದಿದ್ದನ್ನು ತೆಗೆದು ತೆಳಗೆ ಒಂದು 2.5 ಫೂಟ್ ಹಾಕ್ಬೇಕು. 2.5 ಫೂಟ್ ಹಾಕಿ ಮ್ಯಾಗ ಹುಲ್ಲಿಗಿಲ್ ಹೊಚ್ಬೇಕು ರೀ. ಹುಲ್ಲಿಗಿಲ್ ಹೊಚ್ಚಿ ನೀವೇನು ಈಗ ಹೇಳ್ತಿರಲ್ಲ ಜೀವಾಮೃತ ಅದೆಲ್ಲ ಹಾಕಿ ಅಪ್ಲೈ ಮಾಡಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಅದನ್ನು ನೀವು ಉಪಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಯಾವುದೇ ಗೊಬ್ಬರ ತೊಗೊರಿ ನೀವು, ಇವು 3 ಭಾಳ ಚೆನ್ನಾಗಿ ನೆನಪಿಟ್ಕೋರಿ. ಇದೇ ಒಂದು ಗೊಬ್ಬರ ಅಂತ ತಲೆ ಇಟ್ಕೊಬೇಡ್ರಿ. ಒಂದೇ ಕಲರ್ ಇರ್ಬೇಕು, ಮೂಗು ಹಿಡಿದ್ರೆ ಅದು ನಮಗೆ ಇಷ್ಟಪಡ್ಬೇಕು, ಒಳ್ಳೆ ವಾಸನೆ ಇರ್ಬೇಕು, ನೀರು ಹಿಡಿದಿರ್ಬೇಕು. ಇವು ನಾವು ಮೇಜರಾಗಿ ಕಂಡುಕೊಳ್ಳುವಂಥ ಇವು 3 ಬೇಕಾದಾಗಲೇ ಅದು ಹಾಕ್ಬೇಕು. ಒಂದು ರೀ, ನೀವು ಇದೇ ಥರನ ನೀವು ತಿಪ್ಪಿ ಗೊಬ್ಬರ ಕನ್ವರ್ಸೇಷನ್ ಮಾಡ್ಬೇಕಂತಂದ್ರೆ ಒಂದೊಂದು ದಿನ ಒಂದೊಂದು ಇದ್ರ ಡ್ರಮ್ನ ನೆನಿಟ್ಟು ಈ ಥರ ಲಿಕ್ವಿಡ್ ಮಾಡಿ ಕಲಿಸಿ ಗುಡ್ಡಿನೂ ಹಿಂಗೂ ಮಾಡ್ಬೋದು. ಇವು ನೀವು ಹೆಂಗೆ ಮಾಡ್ತೀರಿ ಅದ್ರ ಮ್ಯಾಗ ಬಿಟ್ಟಿದ್ದೆ. ಈಗ ನಾನು ಮಾಡೋಕತ್ತೆ ಎಷ್ಟು ನಿಮಿಷ ಆಯ್ತು ರೀ? 5 ನಿಮಿಷ. ಕನಿಷ್ಠ ಪಕ್ಷದ ಎಷ್ಟು ಕೆಜಿ ಐತೆ? ಒಂದು 15 ಕೆಜಿ ಐತಲ್ರಿ? ಹಾಂ ನೋಡಿರಿ. ಒಂದು ಅಕಸ್ಮಾತ್ ನಾನು ದಿನಕ್ಕೆ ಒಂದು 100 ಕೆಜಿ ಮಾಡಿದೆ, 100-120 ಕೆಜಿ, ಎಷ್ಟು ನಿಮಿಷ ಬೇಕಾಗ್ಬೋದು ರೀ? ಇಷ್ಟು ಮಾಡಿಬಿಟ್ರಿ ಎಷ್ಟೆಲ್ಲ ಬದಲಾವಣೆ ಐತೆ ನೋಡ್ರಿ. ಇದನ್ನು ಹಿಂಗೆ ಬಿಡಬಾರ್ದು ರೀ, ನೀಟಾಗಿ ಇಷ್ಟು ಥರ ಮಾಡ್ಬೇಕು ರೀ. ಹಾಂ ಬೆಸ್ಟ್ ಪ್ರಶ್ನೆ ಕೇಳಿದ್ರಿ. ಇದಾತಲ್ರಿ, ಇದಾತಂತಂದ್ರೆ ಇವತ್ತು ಅಕಸ್ಮಾತ್ ಮಳೆ ಬಂತಪ್ಪ, ಮಳೆ ಬಂತಂದ್ರೆ ಇವತ್ತು ಒಂದು ದಿನ ಹಚ್ಬೇಕ್ರಿ, ನಾಳೆ ಬಂತಂದ್ರೆ ಹಚ್ಬೇಕು. ಅಕಸ್ಮಾತ್ ಮಳೆ ಬರಲಿಲ್ಲ ಅಂದ್ರೆ 2 ದಿನ 3 ದಿನ ಬಿಡ್ಬೇಕ್ರಿ. 3 ದಿನ ಬಿಟ್ಟ ನಂತರ
ಇದು ಕೊಡ್ರಿ. ಈ ಥರ ಮ್ಯಾಕ್ ಹಾಕ್ಕೊಳಕತ್ತಿರ್ತದೆ ಪೂರ್ತಿ. ಅವಾಗ ಒಂದು ತಿಂಗಳು ಮಳೆ ಹತ್ತಲಿ ಏನೂ ಆಗಂಗಿಲ್ಲ. 40 ಡಿಗ್ರಿ ಟೆಂಪ್ರೇಚರ್ ಬರಲಿ ಏನೂ ಆಗಂಗಿಲ್ಲ. ಒಳಗೆಲ್ಲ ಕೋಲ್ಡ್ ಇರ್ತೈತಿ, ಮ್ಯಾಗೆಲ್ಲ ಈ ಥರ ಹಾರ್ಡ್ ಆಗಿರ್ತೈತಿ. ಅದು ತಾನು ಕೆಲಸ ನಡೀತೈತಿ. ಈಗ ಒಂದು ಪ್ರಶ್ನೆ ಕೇಳಿದ್ರೆ ಇದ್ರ ಮ್ಯಾಗ ಹಾಕ್ಬೋದು ಅಂತೇಳಿ ಒನ್ ಟೈಮ್ ನೀವು ಏನಾರು ಮಾಡಿರಿ 100 kg ಹಾಕ್ರಿ ಒಂದು ದಿನಕ್ಕೆ. ಒಂದು 100 kg, ಅದ್ರ ಪಕ್ಕಕ್ಕೆ 100 kg ಹಾಕ್ಕೊಂತ ಹೋಗ್ಬೇಕ್ರಿ. ಹಾಕ್ಬಾರ್ದ್ರಿ. ಅದು ಯಾವಾಗ ಹಾಕ್ಬೇಕಂತಂದ್ರೆ ಆ ಕಡೆ ಹಾಕ್ಕೊಂತ 1 ತಿಂಗಳು 2 ತಿಂಗಳು ಹೋಗಿರಿ, ಇದ್ರ ಮ್ಯಾಗ ಹತ್ತಿ ನಿಲ್ಬೇಕ್ರಿ. ನಿಂತಂದ್ರೆ ನಿಮ್ಮ ಕಾಲು ಒಳಗೆ ಹೋಗಲಿಲ್ಲ ಅಂತಂದ್ರೆ ಅದ್ರ ಮ್ಯಾಗ ಹಾಕ್ಬೇಕ್ರಿ. ಈಗ ನೀವು ಹಾಕಿದ್ರಿ ಅಂತಂದ್ರೆ ಅದು ಪೂರ್ತಿ ಹೀಟ್ ಆಕತಿ. ತಿಪ್ಪಿ ಹಾಕೋದು ಬೇರೆ ಇಲ್ಲ, ಇದು ಬೇರೆ ಇಲ್ಲ. ಈ ಥರ ಮಾಡೋದ್ರಿಂದ ಇದು ಒಳ್ಳೆ ಸ್ಮೆಲ್ ಬಂದಾಗ ಇದಕ್ಕೆ ಹುಳ ಬಂದಿರ್ತವೆ. ಮತ್ತು ಇದ್ರ ಮ್ಯಾಗ ಹಾಕ್ಕೊಂತ ಜಾಗ ಕಡಿಮೆ ಐತೆ ಅಂತ ಇದ್ರ ಮ್ಯಾಗ ಹಾಕ್ಕೊಂತ ಹೋಗು. ಪ್ರತಿನಿತ್ಯ ಇಷ್ಟು ಮಾಡಿಬಿಟ್ರೆ ನಿಮ್ಮದು ಗೊಬ್ಬರ 1 ಟ್ರ್ಯಾಕ್ಟರ್ ಗೊಬ್ಬರ 3 ಟ್ರ್ಯಾಕ್ಟರ್ ವ್ಯಾಲ್ಯೂ ಆಗ್ತೈತಿ. ಹಾಂ ಬಿಡ್ಬೋದು. ನಾವು ಒಂದ್ಸಲ ಅದು ಹಾಕಿಂದ ಮತ್ತೊಂದು 7 ಲೇಯರ್ ಬೇರೆ ಸೊಪ್ಪಿನ ಹೊದಿಕೆ ಹಾಕೈತೆ ಅದನ್ನ ನಿಮ್ಗೆ ಗಿಡಕ್ಕೆ ಹಾಕ್ರಿ, ಇಲ್ಲ ಪೌಡರ್ ಮಾಡಿ ಇದಕ್ಕೆ ಹಾಕ್ರಿ. ಇದು ನಡಿ ಕ್ರಿಯೆನೇ ಬೇರೆ. ಇಲ್ಲಿ ಇದು 3 ಕೆಲಸ ಮಾಡ್ತೀರಿ. ಒಂದು ಜೈವಿಕ, ಬೌದ್ಧಿಕ, ರಾಸಾಯನಿಕ. ಮತ್ತು ಇಷ್ಟಲ್ದ ಸೂಕ್ಷ್ಮಾಣುಜೀವಿಗಳ ಗರ್ಭಕೋಶ ಆಕತಿ. ಇದ್ರೊಳಗೆ ಸಾಕಷ್ಟು ಸೂಕ್ಷ್ಮಾಣುಜೀವಿ ಮೊಟ್ಟೆ ಅದೆಲ್ಲ ಹುಡ್ತೈತಲ್ರಿ, ಅವಕ್ಕೆಲ್ಲ ಡಿಸ್ಟರ್ಬೆನ್ಸ್ ಆಕತಿ. ಹಾಗಾಗಿ ನೀವು ಅದನ್ನ ಹೊಲದೊಳಗೆ ಪೌಡರ್ ಮಾಡಿ ಹಾಕಿಲ್ಲ, ಅದನ್ನ ನೀವು ಮಲ್ಚ್ ಮಾಡಿದ್ರೆ ಇದನ್ನ ಹಾಕಿದ ಮ್ಯಾಗ ಮಲ್ಚ್ ನೋಡ್ರಿ, ಇಲ್ಲೊಂದು ಹುಳ ಬಂದು ನೋಡ್ರಿ. ಇವೆಲ್ಲ ನಮ್ಗೆ ಏನು ಗೊತ್ತೈತ್ರಿ ಹುಳದ ಬಗ್ಗೆ? ನಮ್ಗೆ ಏನು ಐಡಿಯಾ ಐತಿ? ನಾವೆಲ್ಲ ಇಷ್ಟು ಜನ ಅದಾವೆ, ನಮ್ಗೆ ಡಿಫ್ರೆಂಟ್ ಅದಾವೆ. ಬಟ್ ನಮ್ಮಲ್ಲಿ ಇರುವಂಥ ಶಕ್ತಿ ಎಂತ ಐತಿ, ನಾವು ಇನ್ನೊಂದನ್ನು ಮಾಡಿಲ್ಲ. ಡಾಕ್ಟರ್ ಗುರುಪ್ರಸಾದ್ ಅಂತೇಳಿ ಒಬ್ರು ಸಾಹೇಬ್ರು ಒಂದು ಹುಳ ಬಗ್ಗೆ ಸಂಶೋಧನೆ ಕೊಟ್ಟಿದ್ದೆ. ಇಲ್ರಿ ಸಾಹೇಬ್ರು ಮೊನ್ನೆ ಒಂದು ಹುಳ ಕೊಟ್ಟಿನಿ ಅವ್ರಿಗೆ, ಇನ್ನೂ ಸಂಶೋಧನೆ ಮಾಡಲ ಆಕೆಪುಳ ಸಾಹೇಬ್ರು ಅಂತೇಳಿ. ಅವ್ರಿಗೆ ಗೊತ್ತಾಗ್ಲಾರ್ದಕ್ಕೆ ಅದನ್ನ ಆಲ್ಕೋಹಾಲ್ನಾಗ ಇಟ್ಟು ಬೆಂಗಳೂರಿಗೆ ಕಳ್ಸ್ಯಾರ. ಹಿಂಗೆ ಅಂತ ಹೇಳಿದೆ. ಅವ್ರಿಗೆ ಫೋನ್ ಹಚ್ಚಿದ್ರು, ಇಲ್ಲ ಸರ್ ಹಿಂಗೆ ಮಲೇಶಪ್ಪ ಬಂದಿದ್ದಿಲ್ಲ, ಆ ಹುಳದ ಬಗ್ಗೆ ಏನು ಹೇಳಿಲ್ಲ ಅಂತಲ್ಲ. ಇಲ್ಲ ಗುರುಪ್ರಸಾದ್ ಇನ್ನಾಗಿಲ್ಲ ಮಾಡಕತ್ತಾರ ಅಂತೇಳಿ ಮತ್ತೆ ಒಂದು 2-3 ತಿಂಗಳಿಗೆ ಹೇಳಿದ್ರು ಅವ್ರು. ಅವಾಗ ಅವ್ರು ಹೇಳಿದ್ರು ಗುರುಪ್ರಸಾದ್, ಡಾಕ್ಟರ್ ಗುರುಪ್ರಸಾದ್ ಅಂತ KVK ಹನುಮಮಟ್ಟಿಗೆ ಇದ್ದವರು. ಇಲ್ಲ ಮಲೇಶಪ್ಪ ನೀ ಹಂಗೆಲ್ಲ ತಿಳ್ಕೊಬೇಡ, ಒಟ್ಟು ಟೋಟಲಿ 9.5 ಲಕ್ಷ ಹುಳ ಅದಾವು. ನಾವು ಸಂಶೋಧನೆ ಮಾಡಿದ್ದು ಬರೀ 4 ಲಕ್ಷ, ಇನ್ನೂ 5.5 ಲಕ್ಷ ಹಿಂಗಾದವಂತ. ಇನ್ನು 10 ತಲೆ ಬಂದರೂ ಮುಗಿತೈತಿ ಇಲ್ಲ ಗೊತ್ತಿಲ್ಲ. ಬಟ್ ಯಾವ ಹುಳ ಏನೇನು ಮಾಡ್ತೈತಿ ಇನ್ನೂ ಗೊತ್ತಿಲ್ಲ. ನಾನು ಇದ್ರೊಳಗೆ ಇಷ್ಟು ಹುಳ ಅಂತ ಗೊತ್ತಾಗ್ಯಾವ್ರಿ. ನಮಗೇನು ಸತ್ಯ ಗೊತ್ತಾಗೈತೆ ಅಂದ್ರೆ, ಈ ಸಗಣಿ ನಿಮ್ಮ ಹೊಲಕ್ಕೆ ಹಾಕಿದಾಗ ಇವತ್ತು ನಾಳೆ ಒಂದು ತಿಂಗಳು ಕಾಣತಿ, ಮುಂದೆ ಒಂದು 6 ತಿಂಗಳಾದಾಗ ಸಗಣಿ ಹುಡುಕ ಹೋಗೋದು ಸಿಗ್ತೈತೆ ರೀ. ಬಟ್ ಅರ್ಥ ಅದನ್ನು ತಿಂದಲ್ಲಿ ಮಣ್ಣು ಸಾಯಿಲ್ ಮಾಡಿ. ಸರ್ ಈಗ ಸಗಣಿ ಜೊತೆಗೆ ಆ ಥರ ನೀವು ವೇಸ್ಟ್ ಬರ್ತಲ್ಲ, ಅದನ್ನ ಸೇರಿ ಮಾಡ್ಬೋದಾ ಅಥವಾ ತೆಗೆದ ಮಾಡ್ಬೋದು? ಅದನ್ನ ತೆಗೆದ ಮಾಡ್ಬೇಕ್ರಿ. ಇದ್ರ ಮ್ಯಾಗ ಹಚ್ಚಿದ್ರೆ, ಇದು ಒಣಗಿನ ಇದ್ರ ಮ್ಯಾಗ ಹಚ್ಚಿದ್ರೆ ಇದು ಹಂಗಾಕೈತ್ರಿ. ಹಾಂ ಇಲ್ಲ ಅದನ್ನ ಸಪ್ರೇಟ್ ಹಸಿರುಲ್ಲ ಒಂದು ಭಾಳ ಇಂಪಾರ್ಟೆಂಟ್. ಹಸಿರುಲ್ಲ ಹಾಕಿರ್ದೇವ್ರಿ, ಹಸಿರುಲ್ಲ ಮ್ಯಾಗ ಹಾಕಿದ್ರೆ ಬುಡಕ್ಕೆ ಹಳದಿ ಕಲರ್ ಆಗಿರ್ತೈತಿ. ಅವಾಗ ಹೀಟ್ ಬರುತ್ತೆ, ಅವಾಗ ಅದು ಚಲೋ ಅಂತೀರಿ. ಅದು ಡ್ರೈ ಆಗ್ಬೇಕು. ಇದು ನಿಸರ್ಗ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದೇನು ಟೆಂಪ್ರೇಚರ್ ಐತಲ್ಲ ಅದೆಲ್ಲ ಇದು ಒಣಗ್ತೈತಿ. ಒಣಗಿದ ಹಪ್ಪು ಮುರಿದ ಥರ ಮುರಿದೈತಿ. ಅವಾಗ ಮತ್ತೊಂದು ಸರಿ ನೀರು ಹಾಕ್ತೈತಿ. ನೀರು ಹಾಕಿದಾಗ ಅದು ಹೀಟ್ ಬರೋಂಗಿಲ್ಲ, ಕೋಲ್ಡ್ ಬರುತ್ತೆ. ಅವಾಗ ಇದಕ್ಕೊಂದು ಫಂಗಸ್ ಬರುತ್ತೆ. ಅವಾಗ ಡಿಕಂಪೋಸ್ ಆಗಿ ಪೌಡ್ರ್ ಹಾಕತಿ. ಇದು ನಿಸರ್ಗ ತನ್ನಂತಾನು ಮಣ್ಣು ಕ್ರಿಯೇಟ್ ಮಾಡ್ಕೊಂಡೈತಿ. ನಾವೇನು ಮಾಡೋದೈತ್ರಿ ಇಲ್ಲಿ? ಅವಾಗ ಅದು ಈಗ ಹೆಂಗೆ ನೀವು ಹಾಲಿಗೆ ಮೊಸರಾಗಿ ತುಪ್ಪ ಮಾಡಿದ್ರಲ್ಲ, ಹಂಗೆ ನಿಮ್ಮ ಇದು ಸಗಣಿ ತುಪ್ಪ ಆದಂಗೆ ಅಂದ್ರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದು ಹುಳ ತಿಂದು ಫೀಡ್ ಮಾಡಿದಾಗ ನಿಮ್ಗೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇದು ಹೆಂಗೆ ಇದ್ದಾಗ ಏನೂ ಕೆಲಸ ಮಾಡೋದು. ಎಂಡ್ ಯೂಸ್ ರೀ, ನೀವು ಪ್ರತಿನಿತ್ಯ ಮಾಡಿದ್ರೆ ಎಷ್ಟು ಬರ್ತೈತಿ ದಿನ ಅಷ್ಟೇ ಯೂಸ್ ಮಾಡ್ಬೋದು. ಈಗ ಒಂದು 4 ತಿಂಗಳು 5 ತಿಂಗಳ ಮಾಡೋರಿದ್ರೆ 5-6 ತಿಂಗಳಿಗೆ ಹಾಕ್ಬೋದು. ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ಅಂತಂದ್ರೆ ಕಂಟಿನ್ಯೂ ದೊಡ್ಡ ಗುಡ್ ಬೆಳೆದಿರ್ತೈತಿ. ಈ ಕಡೆ ಬರ್ತಿರ್ತೈತಿ, ಈ ಕಡೆ ನೀವು ಮಾಡ್ತಿರ್ತೀರಿ. ನನ್ನ ಪ್ರಕಾರ ಒಂದು 6 ತಿಂಗಳಿಗೆ ಯೂಸ್ ಮಾಡಿ ಚಲೋ ರೀ. ಒಂದ್ರಿ ಇನ್ನೂ ನಿಮ್ಗೆ ಅರ್ಜೆಂಟ್ ಐತಪ್ಪ ಅಂತಂದ್ರೆ 3 ಗಿಡದಲ್ಲಿ ನಿಮ್ಗೆ ಹಿಡ್ಕೊಂಡಂಗೆ ಅನಿಸ್ಬೇಕದ, ಅದನ್ನ ಓದ್ ಹಾಕಿದ್ರೆ ಅವತ್ತು ಯೂಸ್ ಮಾಡ್ಬೋದು. ನೀವು ಎಕರೆಗೆ 400 kg ಒಣ ಬೇಸಾಯ ನಿಮ್ಗೆ ಹೆಚ್ಚು ಮಾಡ್ಬೋದು, ಕಡಿಮೆ ಐತಿ ಕಡಿಮೆ ಮಾಡ್ಬೋದು. ಒಂದು ಗಿಡಕ್ಕೆ 2-3 kg ಹಾಕ್ಬೋದು. ನೀವು ಎಷ್ಟು ಹೆಂಗೆ ಅವೈಲೇಬಿಲಿಟಿ ಐತೆ ಅದನ್ನು ಮಾಡ್ಬೋದು. ಬಿಸಿಲಿದ್ದು ಪರವಾಗಿಲ್ಲ, ನೆರಳಿಗೆ ಮಾವ್ರಿ ಒಂದು 5-6 kg ಹಾಕ್ರಿ ಒಂದು ಗಿಡಕ್ಕೆ. ಮಿನಿಮಮ್ ಹಾಕಿ ಅದು ಮಲ್ಚ್ ಮಾಡ್ರಿ. ಇಲ್ಲಿ ತಿಳ್ಕೊರಿ, ಮಿನಿಮಮ್ ಅಂತ ಕೇಳ್ತಿರಲ್ಲ ನೀವು. ಒಬ್ಬ ಸೈಕಲ್ ಮಟ್ಟಿಗೆ ಒಂದು ಡಬ್ಬಿ ತೊಗೊಂಡು, ಒಂದು ಡಬ್ಬಿ ಆ ಕಡೆಗೆ ಡಬ್ಬಿ ಹಾಕೊಂಡು ಸೈಕಲ್ ಮಟ್ಟ ಹೋದಲ್ಲಿ ಸಗಣಿ ಹಿಡ್ಕೊಂಬಂದು 50 kg ತಂದು ಮಾಡಿದ್ರೆ ಅದು ಡ್ರೈ ಆತಂದ್ರೆ 25 kg ಆಕೈತಿ. 25 × 365 ಹೊಡ್ರಿ, ಪಟ್ನ ಹೊಡ್ರಿ ಹೇಳ್ತೀನಿ. ಸರಿ ಸುಮ್ಮ ಅವ್ರು ಅಷ್ಟ ಮಾಡ್ತಾರ್ರಿ. 25 × 365 ಹೊಡ್ರಿ, 9 ಟನ್. ನಿಮ್ಮ ಗಿಡಕ್ಕೆ 10 kg ಹಿಡ್ಕೊರಿ. ಬಾಗ್ಲೆ 10 ಬಾಗ್ಲೆ 10 ಹೊಡ್ರಿ. ಎಷ್ಟು ಗಿಡಕ್ಕೆ ಆಕತಿ? ಹಾಂ ಮತ್ತೆ ನೋಡ್ರಿ, ಇಲ್ಲೇ ವೆರಿ ಸಿಂಪಲ್ ಐತಿ. ಎರಡು kg. ಇದು ಏನು ದೊಡ್ಡ ಡಿಫಿಕಲ್ಟ್ ಐತ್ರಿ?
ಏನಿಲ್ಲ ಸರ್. ನಾನು ಇದನ್ನ ಎಲ್ಲ ಕಷ್ಟ ಎಲ್ಲ ಸುಖ ಸೋಸಿ ಫಿಲ್ಟರ್ ಮಾಡಿ ಇವತ್ತು ರೆಡಿ ಫುಡ್ ಇದೆ ನಿಮಗೆ. ನೀವು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಅಟ್ಲೀಸ್ಟ್ ಇದು ಒಳ್ಳೆ ವಾಸನೆ ಬರ್ತೈತಿ ಇಲ್ಲ ಅನ್ನೋದು ಒಂದು ಸ್ವಲ್ಪ ಚೆಕ್ ಮಾಡ್ಕೊರಿ. ಮುಂದೆ ನಿಮ್ಮ ಮಕ್ಕಳಿಗೆ ಸೆಗಣಿಗೆ ಶಕ್ತಿ ಇದೆ. ನೀವು ಏನೂ ಮಾಡಕ್ಕೆ ಹೋಗ್ಬೇಡ್ರಿ, ಪ್ರತಿನಿತ್ಯ ಒಂದ್ಸರಿ ಇವತ್ತು ನಾಳೆ ಹೋಗಿ ಬಿಡುವಿದ್ದಾಗ ಮಾಡಿ ಒಂದು 2-3 ತಿಂಗಳು ಬಿಡ್ರಿ. ಅವ ಇಷ್ಟ ತನಕ ಕತಿ ಹೇಳಿದ್ದ ಸತ್ಯ ಐತೋ ಅಸತ್ಯ ಐತೋ, ನಿಸರ್ಗ ಸತ್ಯ ಐತೋ ಅದು ಅಸತ್ಯ ಗೊತ್ತಾಗತ್ತೆ. ಗಿಡದ ಬುಡಕ್ಕೆ ಹಾಕಬೇಕಾದ್ರೆ ಪೌಡರ್ ಫಾರ್ಮ್ ಮಾಡ್ಬೇಕಲ್ವಾ? ಹಾ ಹೆಂಗದು ಇದನ್ರಿ ಒಣಗಾಗಿರುತ್ತೆ. ಇದಿಡಿ ಹಿಂದು ಹೆಲ್ಮೆಟ್ ಮಳೆ ಆತಂದ್ರೆ ಏನು ಹೆಲ್ಮೆಟ್ ಉಳಂಗಿಲ್ಲ, ಎಲ್ಲನೂ ಪೌಡರ್ ಆಕತಿ. 100% ಏನೋ ಒಂದು ಕಸರು ಉಳಿಯಂಗಿಲ್ಲ. ಮಳೆ ಹತ್ತಿಗೆ ಅಂತಂದ್ರೆ ಈ ಮಳಿ ಇಲ್ಲಾಗ ಮಾತ್ರ ಇವೆಲ್ಲ ಒಳಗೆ ಹಂಗ ಪೂರ್ತಿ ತಿನ್ಕೊಂಡ್ ಮ್ಯಾಗ ಟೊಕ್ಕೊಂಡು ಉಳಿದಿರ್ತೈತಿ. ಇದು ನೀವಿನ ಪ್ರಯೋಗವಾಗಿ ಅದು ನೋಡ್ಬೇಕಂತಂದ್ರ ಬರ್ರಿ ನನ್ನ ಹೊಲಕ್ಕೆ, ಇದೆಲ್ಲವೂ ಐತಿ ಸದ್ಯಕ್ಕೆ. ಬೇಕಾದ ಬರ್ರಿ. ಹೊಲ್ದಾಗ ಈಗ ಬ್ಯಾಸಿಗೆ ಅಲ್ರಿ, ಎಮ್ಮಿಗಳನ್ನ ಹೊಲ್ದಾಗ ಕಟ್ಟಾಕ ದಿನ ಒಂದ್ 2-3 ಹೊತ್ತ ಆಗ್ತದೆ. ಬೆಳಗ ಮುಂಜಾನೆ ನಾವೇನು ತಗೊಂಡು ಎಲ್ಲ ಕಟ್ಟಿ ಚಿಮ್ಮಮ್ಮ ಹಂಗ ಬಿಡಲ್ರಿ. ಚಿಮ್ಬೇಡ್ರಿ, ಅದನ್ನ ತಗೋರಿ, ಈ ತರ ಕಲಿಸಿ ಗುಡ್ಡಿ ಹಾಕ್ರಿ. ಅವಾಗ ಒಂದು 2-3 ತಿಂಗಳ ಮಾಡ್ರಿ. ಅವಾಗ ಚಿಮ್ಮಿದ್ದು ಇಡ್ರಿ, ಅದ್ರ ಪಕ್ಕಕ್ಕೆ ಅದನ್ನು ಇಡ್ರಿ. ಅವಾಗ ನಿಮ್ಗೆ ಅದು ಪಕ್ಕಾ ಪರ್ಫೆಕ್ಟ್ ಮಾಡ್ತೈತಿ. ನಾನು ಹೇಳೋಕೆ ಮಾತಿನ ಹಂಗೆ ಚಿಮ್ಮದ್ ಬೇಡ್ರಿ. ಇದು ಕಲಿಸಿ ಈ ತರ ಗುಡ್ಡಿ ಹಾಕ್ರಿ. 1-4-5 ದಿನ ನೀವು ಕಂಟಿನ್ಯೂಸ್ ಚಿಮ್ಕೊಂತೀರಿ. 1 ತಿಂಗಳ 2-3 ತಿಂಗಳ ಆದ್ಮೇಲೆ ಇದ್ರ ಪಕ್ಕಕ್ಕೆ ಅದನ್ನ ಇಡ್ರಿ. ಇದನ್ನ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ. ಅದು ಏನು ಆಗಂಗಿಲ್ರಿ, ಅದು ಹೀಟ್ ಎನರ್ಜಿ ಹೋಗಿ ಈ ತರ ಒಣಗ್ತೈತಿ. ಯಾವಾಗ ಭಗವಂತ ಮಳಿ ಸೋರ್ಸಲ್ಲ ಇದು ಅಳ್ತೈತಿ. ಅಳ್ದಾಗ ಈ ಗೆದ್ಲಿ ಅಂತೀರ, ನಾವೆಲ್ಲರೂ ಬರೀ ತಿಳ್ಕೊಂಡು ಬರೀ ಎರೆಹುಳ. ಗೆದ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಸ್ವಲ್ಪ ಮೊಯ್ಚರ್ ಇದ್ದಾಗ ಅದು ತಿಂದು ಪೌಡರ್ ಮಾಡುತ್ತೆ. ಅದ್ರ ಬಗ್ಗೆ ನಮ್ಗೆ ಚಿಂತನೆ ಇಲ್ಲ. ಅವಾಗ ಅದು ಒಳಗೆ ಹೋಗ್ಬಿಡುತ್ತೆ, ನಮ್ಗೆ ಕಾಣೋದೇ ಇಲ್ಲ. ಭಾಳ ವ್ಯತ್ಯಾಸ ಐತ್ರಿ. ನೀವು ಒಂದು ಗಾಡಿ ಗೊಬ್ಬರ 3 ಗಾಡಿ ವ್ಯಾಲ್ಯೂ ಆಕತಿ. ನೀವು ಒಂದು ಟ್ರ್ಯಾಕ್ಟರ್ ಗೊಬ್ಬರ ಚಿಮ್ಮಿದ್ರಿ ಅಂತಂದ್ರೆ 3 ಗಾಡಿ ವ್ಯಾಲ್ಯೂ ಇದು. 1 ಲೀಟ್ರ್ ಒಂದು 10 ಲೀಟ್ರಿಗೆ 20 ಲೀಟ್ರಿಗೆ 1 kg ಬೆಣ್ಣೆ ಬರುತ್ತೆ. 50 ರೂಪಾಯಿ ಲೀಟ್ರ್ ಮಾರಿದ್ರೆ ಎಷ್ಟು? 20 ಲೀಟ್ರಿಗೆ ಎಷ್ಟು ಆತ್ರಿ? 1000 ರೂಪಾಯಿ ಆಯ್ತು. 2000 ರೂಪಾಯಿ kg ತುಪ್ಪ ಮಾರಿದ್ರೆ